ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ತುಂಬ ಆರೋಗ್ಯಕರವಾದ ಪೌಷ್ಟಿಕಾಂಶಯುಕ್ತ ಡಯಟ್ ಮೀಲ್ಸ್ ರೆಸಿಪಿ ಏನಾದರೂ ಮಾಡಬೇಕು ಅಂತ ಹುಡುಕ್ತಾ ಇದ್ದರೆ ಖಂಡಿತ ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಕ್ಯಾಲ್ಶಿಯಂ, ಫೈಬರ್, ಐರನ್ ಎಲ್ಲ ರೀತಿಯ ವಿಟಮಿನ್ಸ್ ಕೂಡ ಈ ಒಂದು ಮೀಲ್ಸ್ನಲ್ಲಿ ಇರುತ್ತೆ. ನೀವು ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಕೆಲವೊಂದು ಸ್ಟೆಪ್ಸು ಮಿಸ್ ಆಗ್ಬೋದು. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಸಾಂಬಾರು ಮಾಡೋದಕ್ಕೆ ನಾನೊಂದು 100 ಗ್ರಾಮಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 7-8 ಎಸಳು ಬೆಳ್ಳುಳ್ಳಿ, 2 ಟೊಮೆಟೊ, 5 ಹಸಿಮೆಣಸಿನ್ಕಾಯಿ ಹಾಗೂ 5 ಥರದ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಸೊಪ್ಪುಗಳನ್ನ ಬೇಕಾದ್ರೂ ತೊಗೊಬೋದು. ನಾನು ಸಬ್ಬಕ್ಕಿ, ಮೆಂತ್ಯ, ಚಕ್ಕೋತ, ಪಾಲಕ್ ಮತ್ತು ಚಿಲ್ಕರ್ಬೇನ ತೊಗೊಂಡಿದ್ದೀನಿ. 2 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ 4 ವಿಷಲ್ ಕೂಗಿದೆ. ಬೇಳೆ, ಸೊಪ್ಪು, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೀರನ್ನು ಬಿಟ್ಟು ಉಳಿದಂಥ ಸೊಪ್ಪು ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿದ ನಂತರ ಬೇಳೆ ಬೇಯಿಸಿದ ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈಗ 5 ನಿಮಿಷಗಳ ಕಾಲ ಸಾರು ಚೆನ್ನಾಗಿ ಕುದಿಸ್ಕೊಂಡಾಗಿದೆ. ಇವಾಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಿಂಗು ಮತ್ತು ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಫ್ರೈ ಆದಮೇಲೆ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾರು ರೆಡಿಯಾಗಿದೆ. ಇವಾಗ ಅನ್ನ ಮಾಡ್ಕೊಳ್ಳೋಣ. ಅನ್ನ ಮಾಡೋದಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ನೀರು, 1 ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಇವಾಗ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಅನ್ನ ಕೂಡ ರೆಡಿ ಆಯಿತು. ಇವಾಗ ಪಲ್ಯ ಮಾಡೋದಕ್ಕೆ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಜೀರಿಗೆ, 1 ದಪ್ಪ ಗಾತ್ರದ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ದೊಡ್ಡ ಹಸಿಮೆಣಸಿನ್ಕಾಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಮೀಡಿಯಮ್ ಸೈಜು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 2 ಮೀಡಿಯಮ್ ಸೈಜು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಯೋದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಅರ್ಧ ಸ್ಪೂನು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ 7ರಿಂದ 8 ಬಿಳಿ ಬದನೆಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬದನೆಕಾಯನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಒಂದು ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ 2 ಟೇಬಲ್ ಸ್ಪೂನ್ ಮೊಸರನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಬದನೆಕಾಯಿ ಎಲ್ಲ ಬಾಡಿದ ನಂತರ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಂಥ ಮೊಸರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ನಂತರ ಹಾಗೆ 1-2 ನಿಮಿಷ ಫ್ರೈ ಮಾಡ್ಕೊತಾ ಇರಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಬದನೆಕಾಯಿ ಚೆನ್ನಾಗಿ ಬಾಡಿದೆ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ಇವಾಗ ಬ್ರೋಕೋಲಿ ಪಲ್ಯ ಮಾಡೋದಕ್ಕೆ ನಾನು 1/4 kg ಬ್ರೋಕೋಲಿಗೆ ಕುದಿಸಿರೋಂಥ ನೀರು ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದು 2ರಿಂದ 3 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಸ್ಪೂನ್ ಜೀರಿಗೆ, ಹಾಗೆ 1 ಚಿಕ್ಕ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಟೊಮೆಟೊನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಮೆತ್ತಗಾಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಹಾಗೆ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಬ್ರೋಕೋಲಿಯನ್ನು ಬಿಸಿನೀರನ್ನು ತೆಗೆದುಬಿಟ್ಟು ಬ್ರೋಕೋಲಿಯನ್ನು ಮಾತ್ರ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಬ್ರೊಕೋಲಿ ಡಯಟ್ ಮಾಡೋರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ಆ್ಯಂಟಿ ಏಜಿಂಗ್ ಕೂಡ. ಇವಾಗ ನಾನು ಸ್ವಲ್ಪ ಹೋಮ್ ಮೇಡ್ ಪನ್ನೀರನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಕಪ್ಪಷ್ಟು ಹೋಮ್ ಮೇಡ್ ಪನ್ನೀರನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಪನ್ನೀರ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಹಾಗೆ ಹಬೆಯಲ್ಲಿ ಬೇಯೋದಕ್ಕೆ ಬಿಡೋಣ. ನೋಡಿ 2-3 ನಿಮಿಷ ಬೇಯಿಸ್ಕೊಂಡಾಗಿದೆ. ಬ್ರೋಕೊಲಿ ಕೂಡ ಬೆಂದಿದೆ. ಈಗ ಕೊನೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕಿದ ನಂತರ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬ್ರೋಕೊಲಿ ಪಲ್ಯ ಕೂಡ ರೆಡಿಯಾಗಿದೆ. ಈಗ ಜೋಳದ ರೊಟ್ಟಿಯನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 2.5 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಮರಳೋಕ್ಕೆ ಶುರುವಾದ ಮೇಲೆ ನಾನು 2/4 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಗಂಟುಗಳಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ತಳ ಬಿಡೋ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಂತರ ಅದು ಬಿಸಿ ಕಡಿಮೆ ಆದ ಮೇಲೆ ಬೆಚ್ಚಗಿರುವಾಗಲೇ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಮೃದುವಾಗಿ ಬರುತ್ತೆ. ಇವಾಗ ನಾದ್ಕೊಂಡ ನಂತರ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆಗಳು ಮಾಡಿಕೊಂಡು ಜೋಳದ ಹಿಟ್ಟನ್ನು 2 ಸೈಡ್ ಹಾಕಿ ಕೈಯಿಂದನೇ ಸ್ವಲ್ಪ ಹೊತ್ಕೋಬೇಕು. ಎಡ್ಜಸ್ಟ್ನ ಒಂದು ಕೈಯಿಂದ ತಳ್ಕೊತಾ ಇರಬೇಕು. ನಂತರ ಲಟ್ಟಣಿಗೆಯಿಂದ ನಿಧಾನಕ್ಕೆ ಮೃದುವಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ತೆಳುವಾಗಿ ಆದಷ್ಟು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಈಗ ಲಟ್ಟಿಸಿದಂಥ ಹಿಟ್ಟನ್ನು ಕಾದ ತವಾ ಮೇಲೆ ಹಾಕಿಬಿಟ್ಟು ಒಂದು ಬಟ್ಟೆಯನ್ನು ನೀರಲ್ಲಿ ಅದ್ಬಿಟ್ಟು ಅದನ್ನು ರೊಟ್ಟಿ ಮೇಲೆ ನಿಧಾನವಾಗಿ ಸವರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮೇಲೆ ಇರುವಂಥ ಎಕ್ಸ್ಟ್ರಾ ಹಿಟ್ಟೆಲ್ಲ ಹೋಗುತ್ತೆ, ರೊಟ್ಟಿ ಕೂಡ ಮೃದುವಾಗಿ ಬರುತ್ತೆ. ಇವಾಗ 2 ಸೈಡು ಎಡ್ಜಸ್ಸಲ್ಲಿ ಎಲ್ಲ ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಮೃದುವಾಗಿ ಉಬ್ಕೊಂಡು ಬರ್ತಾಯಿದೆ ಅಂತ. ರೊಟ್ಟಿ ಕೂಡ ರೆಡಿ ಆಯಿತು. ಈಗ ಸರ್ವಿಂಗ್ ಮಾಡ್ಕೊಳ್ಳೋಣ. ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಅನ್ನ, ಸೊಪ್ಪಿನ ಸಾರು, ಬ್ರೊಕೊಲಿ ಪಲ್ಯ, ಹಾಗೆ ಗಟ್ಟಿ ಮೊಸರು. ತುಂಬಾ ಪೌಷ್ಟಿಕಾಂಶ ಭರಿತವಾದಂಥ ಈ ಮೀಲ್ಸ್ ರೆಸಿಪಿಯನ್ನು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.